ಮಾರ್ನಿಂಗ್ ಬೇಗ ಎದ್ದೊಳ್ಬೇಕು ಮತ್ತು ಹೆಲ್ದಿ ಡಯಟ್ ಮಾಡಬೇಕು. ಜಾಕ್ ಫ್ರೂಟ್ ಐಸ್ ಕ್ರೀಮ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಈಗ ಬ್ರೇಕ್ಫಾಸ್ಟ್. ನೀವು ಡ್ರೈ ಫ್ರೂಟ್ಸ್ ಬೇಕಂದ್ರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನಾನು 31 ಡೇಸ್ ಹಾರ್ಟ್ ಚಾಲೆಂಜ್ನ ತಗೋತಿದ್ದೀನಿ. ಚಾಲೆಂಜ್ ಏನಂದರೆ ಮಾರ್ನಿಂಗ್ ಬೇಗ ಎದ್ದೊಳ್ಬೇಕು ಮತ್ತು ಹೆಲ್ದಿ ಡಯಟ್ ಮಾಡಬೇಕು. ನನಗೆ ಮಾರ್ನಿಂಗ್ ಬೇಗ ಎದ್ದೊಳ್ಳೋದು ಕಷ್ಟನೇ, ಮತ್ತು ಹೆಲ್ದಿ ಫುಡ್ ಅಂದರೆ ಜಂಕ್ ಫುಡ್ ಬಿಟ್ಟಿರೋದು ಕಷ್ಟನೇ. ಬನ್ನಿ ಹೆಂಗೆ 31 ಡೇಸ್ ಕಂಪ್ಲೀಟ್ ಮಾಡ್ತೀನಿ ನೋಡೋಣ. ಮಾರ್ನಿಂಗ್ ಬೇಗ ಎದ್ದು ಹೊಸ ಶೂಸ್ ಹಾಕೊಂಡು ಪಾರ್ಕ್ ಕಡೆ ಹೊರಟೆ. ಅಲ್ಲೋಗಿ ಜಾಗ್ ಮಾಡೋಣ ಅನ್ಕೊಂಡು ಓಡ್ದೆ. ಎಷ್ಟು ಓಡ್ದೆ ಅಂದರೆ ಫುಲ್ ಸುಸ್ತಾಗೋವರೆಗೂ ಓಡಿ ಅಲ್ಲಿ ಸ್ವಲ್ಪ ಎಕ್ವಿಪ್ಮೆಂಟ್ ಕಾಣಿಸ್ತು. ಅದು ನೋಡ್ಬಿಟ್ಟು ಸ್ವಲ್ಪ ವರ್ಕೌಟ್ ಮಾಡೋಣ ಅಂದ್ಕೊಂಡು ವರ್ಕೌಟ್ ಮಾಡ್ತಾ ಇದ್ದೆ. ಅಲ್ಲಿ ವರ್ಕೌಟ್ ಮಾಡುವಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಚಿಕ್ಕ ಚಿಕ್ಕ ಫ್ಲವರ್ಸ್. ಆ ಫ್ಲವರ್ಸಲ್ಲಿ ಕ್ರೌನ್ ಮಾಡ್ಬೋದು ಅಂತ ನಂಗೆ ಗೊತ್ತಾಯಿತು. ನನಗಿನ್ಯಾರು ಕ್ರೌನ್ ಕೊಡಲ್ಲ ಅಂತ ನಾನೇ ಕ್ರೌನ್ ಮಾಡ್ಕೊಳ್ಳೋಣ ಅಂತ ಆ ಫ್ಲವರ್ಸ್ನ ಕಿತ್ಕೊಂಡು ಬಂದೆ. ಫೈನಲಿ ಇಷ್ಟು ಕಿತ್ಕೊಂಡಿದ್ದೀನಿ. ಇದ್ರಲ್ಲಿ ಕ್ರೌನ್ ಥರ ಮಾಡ್ಕೊಂಡು ಇಲ್ಲಿ ಇಟ್ಕೋಬೋದು. ಅದು ನಂಗೆ ತುಂಬ ದಿನದಿಂದ ಆಸೆ ಇತ್ತು ಆ ಥರ ಇಟ್ಕೊಬೇಕು ಅಂತ. ನೋಡೋಣ ಇದು ಹೆಂಗೆ ಬರುತ್ತೆ ತೋರಿಸ್ತೀನಿ ಬನ್ನಿ. ಫೈನಲಿ ಜಾಗಿಂಗ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಮುಗೀತು. ನೆಕ್ಸ್ಟ್ ಈಗ ಬ್ರೇಕ್ಫಾಸ್ಟ್. ನನಗೆ ಯೂಟ್ಯೂಬ್ ರೆಕಮೆಂಡೇಷನಲ್ಲಿ ಬಂದಿತ್ತು ಜಾಕ್ ಫ್ರೂಟ್ ರೆಸಿಪಿನ ತೋರಿಸಿ ಅಂತ. ಅದಕ್ಕೆ ನಾನು ಜಾಕ್ ಫ್ರೂಟ್ ಐಸ್ ಕ್ರೀಮ್ ಮಾಡ್ತಿದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಒಂದು ಮೋಟಿವೇಟ್ ಮಾಡ್ದಂಗೆ ಇರುತ್ತೆ. ಓಕೆನಾ? ಫಸ್ಟು ಜಾಕ್ ಫ್ರೂಟ್ನ ಈ ಥರ ಕಟ್ ಮಾಡ್ಕೊಬೇಕು, ಸೋ ದಟ್ ನೀಟಾಗಿ ಗ್ರೈಂಡ್ ಆಗುತ್ತೆ ಅಂತ. ನನಗಂತೂ ಜಾಕ್ ಫ್ರೂಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರಾಗೊಂಥರ ಇಲ್ಲಿ ಹೋದ್ಮೇಲೆ ಫ್ಲೇವರ್ ಬರುತ್ತೆ ಗೊತ್ತಾ, ಅದು ಸಕ್ಕತ್ತಾಗಿರುತ್ತೆ. ಮತ್ತು ನ್ಯಾಚುರಲ್ಸಲ್ಲಿ ಜಾಕ್ ಫ್ರೂಟ್ ಫ್ಲೇವರ್ದು ಐಸ್ ಕ್ರೀಮ್ ಸಿಗುತ್ತೆ. ಅದರಲ್ಲಿ ರಾ ಜಾಕ್ ಫ್ರೂಟ್ನ ಕಟ್ ಮಾಡಿ ಹಾಕಿರ್ತಾರೆ, ಸಕ್ಕತ್ತಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಹೋಗಿ ಟ್ರೈ ಮಾಡಿ. ಒನ್ ಆಫ್ ದ ಬೆಸ್ಟ್ ಐಸ್ ಕ್ರೀಮಲ್ಲಿ. ನಾನು ಇಲ್ಲಿ ಮಾಡ್ತಿದ್ದೀನಲ್ಲ ಅದೇ ಥರ ಬರ್ಬೋದು ಅಂದ್ಕೊಂಡು ಮಾಡ್ತಿದ್ದೀನಿ. ನೋಡೋಣ ಬನ್ನಿ. ನಾನು ಐಸ್ ಕ್ರೀಮ್ ಮಾಡ್ತಿರೋದಕ್ಕೆ ಬೇಕಾಗಿರೋದು 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಸೂಪರ್ ಈಸಿಯಾಗಿ ಮಾಡ್ಕೋಬೋದು. ಒಂದು ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಫ್ರೆಶ್ ಕ್ರೀಮ್ ಮತ್ತು ಜಾಕ್ ಫ್ರೂಟ್. ನಿಮ್ಗೆ ಏನಾದರೂ ಸ್ವೀಟು ಜಾಕ್ ಫ್ರೂಟಲ್ಲಿ ಸ್ವಲ್ಪ ಕಮ್ಮಿ ಇದೆ ಅನಿಸಿದ್ರೆ ನೀವು ಶುಗರ್ ಆ್ಯಡ್ ಮಾಡ್ಕೋಬೋದು. ನೀವು ಟೇಸ್ಟ್ ನೋಡಿಕೊಂಡು ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಸ್ವೀಟ್ ಆದರೆ ಮಗು ಕೊಡುತ್ತೆ, ತಿನ್ನೋಕ್ಕಾಗಲ್ಲ. ಅದಕ್ಕೆ ನಾನಿವಾಗ ಕಂಡೆನ್ಸ್ಡ್ ಮಿಲ್ಕ್ನ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಮಿಲ್ಕ್ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಇದನ್ನು ಜಾಸ್ತಿ ಹಾಕ್ಕೊಳ್ಳಿ. ಮಿಲ್ಕ್ ಫ್ಲೇವರ್ ಕಮ್ಮಿ ಇದ್ದು ಜಾಕ್ ಫ್ರೂಟ್ ಫ್ಲೇವರ್ ನಿಮಗೆ ಜಾಸ್ತಿ ಬೇಕು ಅಂದರೆ ಕಂಡೆನ್ಸ್ಡ್ ಮಿಲ್ಕ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ. ಮಿಲ್ಕ್ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಜಾಕ್ ಫ್ರೂಟ್ ಇರುತ್ತಲ್ಲ, ಜಾಕ್ ಫ್ರೂಟ್ ತುಂಬವರೆಗೂ ನೀವು ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ಕೋಬೇಕು. ಈ ಥರ ನನಗೆ ಕಂಡೆನ್ಸ್ಡ್ ಮಿಲ್ಕ್ ಅಷ್ಟೊಂದು ಮಿಲ್ಕ್ ಫ್ಲೇವರ್ ಇಷ್ಟ ಆಗಲ್ಲ, ಅದಕ್ಕೆ ನಾನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನೋಡಿ ಇಷ್ಟು. ಅಮೂಲ್ ಫ್ರೆಶ್ ಕ್ರೀಮ್ ಹಾಕ್ತಿದ್ದೀನಿ. ಇದು ನಿಮಗೇನು ಅಷ್ಟೊಂದು ಫ್ಲೇವರ್ ಎಲ್ಲ ಬರಲ್ಲ. ಐಸ್ ಕ್ರೀಮ್ ಫ್ಲೇವರ್ ಬೇಕು ಅಂದರೆ ನೀವು ಇದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಬನ್ನಿ ಗ್ರೈಂಡ್ ಮಾಡ್ಕೊಂಬರೋಣ. ಈ ಜಾಕ್ ಫ್ರೂಟ್ ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು, ಅದಕ್ಕೆ ನಾನು ಒಂದು 3 ಸ್ಪೂನ್ಸ್ ಅಷ್ಟು ಶುಗರ್ ಆ್ಯಡ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಐಸ್ ಕ್ರೀಮ್ ಫ್ಲೇವರ್. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಟೇಸ್ಟ್ ನೋಡೋಕ್ಕೆ. ನೋಡಿ ಐಸ್ ಕ್ರೀಮ್ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ಯಾವಾಗ ಫ್ರೀಸ್ ಆಗಿ ನಾನು ತಿಂತೀನೋ ಅನಿಸ್ಬಿಟ್ಟಿದೆ, ಅಷ್ಟು ಚೆನ್ನಾಗಿದೆ. ಹೊರ್ಗಡೆ ಹೋಗಿ ಅನ್ಹೆಲ್ದಿ ಐಸ್ ಕ್ರೀಮ್ ತಿನ್ನೋದಕ್ಕಿಂತ ಇದು ತಿನ್ಬೋದು ಆರಾಮಾಗಿ. ಏನು ಗೊತ್ತಾ, ನೀವು ಜಾಕ್ ಫ್ರೂಟ್ನ ಟಾಪಿಂಗ್ಸ್ ಥರ ಕಟ್ ಮಾಡೋವಾಗ ಫುಲ್ಲು ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಬಿಕಾಸ್ ಚಿಕ್ಕ ಆ ಪೀಸು ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ದೊಡ್ಡ ದೊಡ್ಡ ಪೀಸ್ ಸಿಗೋದಕ್ಕಿಂತ ಚಿಕ್ಕ ಪೀಸ್ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋವಾಗ. ನೀವು ಡ್ರೈ ಫ್ರೂಟ್ಸ್ ಬೇಕಂದರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಫುಲ್ಲು ಜಾಕ್ ಫ್ರೂಟಿಂದನೇ ಮಾಡ್ತಿದ್ದೀನಿ, ಸೊ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಿದ್ದೆ. ನೋಡಿ ಎಲ್ಲ ಕಂಪ್ಲೀಟ್ ಆಗಿದೆ ಐಸ್ ಕ್ರೀಮು. ಇದನ್ನ ಫ್ರೀಝರಲ್ಲಿಟ್ಟರೆ ಮುಗೀತು. 2 ಅವರ್ಸ್ ಆದಮೇಲೆ ತಿಂತೀನಿ. ಆಫ್ಟರ್ 2 ಅವರ್ಸ್ ಐಸ್ ಕ್ರೀಮ್ ರೆಡಿ ಆಯಿತು. ಸಖತ್ತಾಗಿದೆ ಟೇಸ್ಟ್ ಅಂತೂ. ನೋಡಿ ಕನ್ಸಿಸ್ಟೆನ್ಸಿ ಎಲ್ಲ
ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಮಾಡ್ಕೊಳ್ಳಿ. ಇಷ್ಟು ಹೇಳಿ ನಾನು ಇವತ್ತಿನ ವ್ಲಾಗ್ನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.